ಕುಡಿಯುವ ನೀರಿನ ದರ ಏರಿಕೆ ನಾಳೆ ಘೋಷಣೆಯಾಗುವ ಸಾಧ್ಯತೆ ಇದೆ. ಏನಂತಂದರೆ ಪ್ರತಿ ಲೀಟರ್ ಕಾವೇರಿ ನೀರಿನ ದರ 1 ಪೈಸೆ ಹೆಚ್ಚಳ ನಿಶ್ಚಿತ. ಈ ತಿಂಗಳಿನಿಂದಲೇ ಜಾರಿಗೊಳಿಸೋದಕ್ಕೆ ಜಲಮಂಡಳಿ ಸ್ಪಷ್ಟನೆ ಮುಂದಾಗಿದೆ. ಕಳೆದೊಂದು ವರ್ಷದಿಂದ ತೀವ್ರ ಚರ್ಚೆ ನಡೆಸ್ತಾ ಇದ್ದ ಕಾವೇರಿ ಕುಡಿಯುವ ನೀರಿನ ದರ ಏರಿಕೆ ಕುರಿತು ಏಪ್ರಿಲ್ 10ರ ತಾರೀಕಿನಂದು ಅಧಿಕೃತವಾಗಿ ಘೋಷಣೆಯಾಗುವ ಸಾಧ್ಯತೆ ಇದು. ವಸತಿ ಬಳಕೆಯ ಪ್ರತಿ ಲೀಟರ್ ನೀರಿನ ದರ 1 ಪೈಸೆ ಏರಿಕೆ ಬಹುತೇಕ ಫಿಕ್ಸ್ ಆಗಿದೆ. 2014ರಿಂದ ಬೆಂಗಳೂರಲ್ಲಿ ನೀರಿನ ದರ ಪರಿಷ್ಕರಣೆಯಾಗಿರಲಿಲ್ಲ. ಹೀಗಾಗಿ ಬೆಂಗಳೂರು ಜಲಮಂಡಳಿಯು 7ರಿಂದ 8 ಪೈಸೆ ಏರಿಕೆಗೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದು, ಈ ಕುರಿತು ಕಳೆದ 1 ವರ್ಷದಿಂದ ದರ ಏರಿಕೆ ಕುರಿತು ತೀವ್ರ ಚರ್ಚೆ ನಡೀತಾ ಇತ್ತು. ಈ ಬಗ್ಗೆ ಈಗಾಗಲೇ ಹಲವಾರು ಬಾರಿ ಉಪಮುಖ್ಯಮಂತ್ರಿ ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿ ಕೆ ಶಿವಕುಮಾರ್ ಅವರು ಲೀಟರ್ಗೆ 1 ಪೈಸೆ ಹೆಚ್ಚಳ ಮಾಡುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏಪ್ರಿಲ್ 10ರ ಗುರುವಾರ ಬೆಳಗ್ಗೆ ಈ ಬಗ್ಗೆ ಅಧಿಕೃತ ಆದೇಶ ಹೊರಡುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಏಪ್ರಿಲ್ನಿಂದಲೇ ಯಾಕೆ ಜಾರಿಯಾಗುತ್ತೆ ಅಂತಂದರೆ, ಆರ್ಥಿಕ ವರ್ಷ ಆರಂಭದ ಹಿನ್ನೆಲೆಯಲ್ಲಿ ಪರಿಷ್ಕೃತ ನೀರಿನ ದರವನ್ನು ಏಪ್ರಿಲ್ನಿಂದಲೇ ಜಾರಿಗೊಳಿಸುವುದಕ್ಕೆ ಬೆಂಗಳೂರು ಜಲಮಂಡಳಿ ತಾಂತ್ರಿಕ ಸೇರಿದಂತೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಏಪ್ರಿಲ್ನಲ್ಲಿ ಬಳಕೆ ಮಾಡಿದಂತಹ ನೀರಿನ ಬಿಲ್ ಮೊದಲ ವಾರದಲ್ಲಿ ಬಳಕೆದಾರರಿಗೆ ನೀಡಿ ಪರಿಷ್ಕೃತ ದರದಂತೆ ಹಣ ಸಂಗ್ರಹಿಸುವುದಕ್ಕೆ ಇಲಾಖೆ ನಿರ್ಧಾರ ಮಾಡಿದೆ. ಅಂದರೆ ಇದೇ ತಿಂಗಳಲ್ಲಿ 1 ಪೈಸೆ ಜಾಸ್ತಿ ಆಗುವ ಸಾಧ್ಯತೆ ಇದೆ ಕಾವೇರಿ ನೀರಿನ ಬಿಲ್ನಲ್ಲಿ. ಇನ್ನು 1 ಪೈಸೆ ಮೂಲಕ ಭಾರಿ ಹೊರೆಯಾಗತ್ತೆ ಅನ್ನುವಂತಹ ಒಂದು ವಿವಾದವೂ ಕೂಡ ಇದೆ, ಚರ್ಚೆ ಕೂಡ ಇದೆ. ಸದ್ಯ ವಸತಿ ಕಟ್ಟಡಗಳಿಗೆ ಪೂರೈಕೆ ಮಾಡಲಾಗ್ತಾ ಇರುವಂತಹ ನೀರಿಗೆ ಒಟ್ಟು 4 ಸ್ಲ್ಯಾಬ್ನಲ್ಲಿ ದರ ನಿಗದಿ ಮಾಡಲಾಗಿದೆ. ಇದೇ 4 ಸ್ಲ್ಯಾಬನ್ನು ಮುಂದುವರಿಸುವುದಕ್ಕೆ ನಿರ್ಧರಿಸಿ ಪ್ರತಿ ಲೀಟರ್ ದರವನ್ನು 1 ಪೈಸೆ ಹೆಚ್ಚಳ ಮಾಡುವುದಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಅನುಮೋದನೆಯನ್ನು ನೀಡಲಾಗಿದೆ. ಇನ್ನು ಅಪಾರ್ಟ್ಮೆಂಟ್ ಮತ್ತು ವಸತಿಯೇತರ ಬಳಕೆಯ ನೀರಿನ ದರ ಸಹ ವಿವಿಧ ಸ್ಲ್ಯಾಬ್ ಆಧಾರದ ಮೇಲೆ ಪರಿಷ್ಕರಣೆಯನ್ನು ಮಾಡಲಾಗುತ್ತೆ. ಅದು ಕೂಡ ಗುರುವಾರದಲ್ಲಿ, ಅದು ಇವತ್ತು ಅಥವಾ ನಾಳೆ, ಗುರುವಾರ ಅಂದರೆ 1 ಪೈಸೆ ಹೆಚ್ಚಳ ಮಾಡ್ತೀವಿ ಅಂತ ಏನು ಹೇಳಿದಾರಲ್ಲ, ಅದರ ಬಗ್ಗೆ ಇವತ್ತು ಅಥವಾ ನಾಳೆ ಅಧಿಕೃತವಾಗಿ ಜಾರಿಯಾಗುವ ಸಾಧ್ಯತೆ ಇದೆ. ಬಟ್ 1 ಪೈಸೆ ಅಂತಂದ್ರೂ ಒಂದು ಸ್ವಲ್ಪ ಹೊರೆಯಾಗುವ ಸಾಧ್ಯತೆ ಇದೆ. ಹಾಲಿನ ದರ ಆಗಿರಬಹುದು, ಕೆಲವೊಂದಿಷ್ಟು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗ್ತಾ ಇದೆ. ಇದೆಲ್ಲದರ ನಡುವೆ ಈಗ ನೀರಿನ ಬೆಲೆ 1 ಪೈಸೆಗೆ ಏರಿಕೆಯಾಗ್ತಾ ಇದೆ. ಬಟ್ ಮುಂದಿನ ದಿನಗಳಲ್ಲಿ ಈ ಒಂದು ಬೆಲೆ ಏರಿಕೆ ಜನರ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ಕಾದು ನೋಡಬೇಕಾಗಿದೆ.